ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಆಶು. ಸೊ ಇವತ್ತು ಆಫೀಸ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಬರ್ತಾ ಇದ್ವಿ. ಅದು ಹಾಯ್, ಹೌ ಆರ್ ಯು? Say hi to my vlog. My friend ಶ್ರೀನಿಧಿ. ನಾನು ಮುಂಚೆ ಆ್ಯಕ್ಸನ್ ಲ್ಯಾಬ್ಸಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ. ಆ್ಯಕ್ಚುಲಿ ಆ್ಯಕ್ಸನ್ ಲ್ಯಾಬ್ಸ್ಗೆ 2 ಟೈಮ್ಸ್ ಜಾಯ್ನ್ ಆಗಿರೋದು. ಫಸ್ಟ್ ಟೈಮ್ ಜಾಯ್ನ್ ಆದಾಗ ಸುಪ್ರಿಯನ್ ಜೊತೆ, ಅಂದರೆ ನಾನು ಸುಪ್ರಿಯಾ ಒಂದೇ ಟೀಮಲ್ಲಿದ್ವಿ. ಸೊ ಆವಾಗಿಂದ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು, ವರ್ಚುವಲಿನೇ ಕನೆಕ್ಟ್ ಆಗ್ತಿದ್ವಿ. ಇಲ್ಲಿವರೆಗೂ ನಾವು ಡೈರೆಕ್ಟಾಗಿ ಯಾವತ್ತೂ ಕನೆಕ್ಟ್ ಅಂದರೆ ಮೀಟ್ ಮಾಡಿರಲಿಲ್ಲ. ಸೊ ಇವತ್ತೇ ನಾವು ಲೈವಲ್ಲಿ ಮೀಟ್ ಮಾಡ್ತಾ ಇರೋದು. ಸೊ ಮುಂಬೈಯಿಂದ ಬೆಂಗಳೂರಿಗೆ ಬಂದಿದ್ದು ಸುಪ್ರಿಯಾ ಸಂವಾಕ್ ಮೇಲೆ. ಸೊ ಮತ್ತು ಇನ್ನೊಬ್ಬ ನೋಡ್ತಾ ಇದ್ದೀರಲ್ಲ, ಅವನು ನನ್ನ ಫ್ರೆಂಡ್ ಶ್ರೀನಿಧಿ. ಸೊ ಇವಾಗ ಆವತ್ತಾನಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ, ನಂಗೆ ಅಲ್ಲಿ ಫ್ರೆಂಡ್ ಆಗಿರೋರು. ಸೊ ನಾನು ಎಲ್ಲೇ ಹೋಗಲಿ ಆಫೀಸಲ್ಲಿ ಫ್ರೆಂಡ್ಸ್ ಅಂತ ಮಾಡ್ಕೋತೀನಿ. ಫ್ರೆಂಡ್ಸ್ ಇದ್ರೇ ಚೆನ್ನಾಗಿ ಅಲ್ವಾ ಓಡಾಡೋದಕ್ಕೆಲ್ಲ. ಮತ್ತು ಆಫೀಸಲ್ಲೂ ಬೋರ್ ಆಗಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಫ್ರೆಂಡ್ಲಿ ನೇಚರ್ ಇದ್ರೇ, ಅಂದರೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದ್ರೇ ನಮಗೂ ಆಫೀಸಲ್ಲಿ ವರ್ಕ್ ಮಾಡೋಕ್ಕಾಗೋದು. ಫಸ್ಟೇ ಪ್ರೆಷರೈಸ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ, ವರ್ಕು ಅದು ಇದು ಅಂತ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿರ್ತೀವಿ. ಸೊ ಸ್ವಲ್ಪ ಈ ಥರ ಫ್ರೆಂಡ್ಸ್ ಮಾಡಿಕೊಂಡ್ರೆ ಕಲೀಗ್ಸ್ ಜೊತೆ ಆರಾಮಾಗಿ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ವರ್ಕೂ ಮಾಡ್ಬೋದು, ಮತ್ತು ನಮಗೂ ಒಂದು ಮೆಂಟಲ್ ಪೀಸ್ ಅಂತ ಇರುತ್ತೆ. ಸೊ ಸುಪ್ರಿಯಾ ಬಂದಿದ್ದರಿಂದ ನಾನು, ಸುಪ್ರಿಯಾ ಮತ್ತು ಶ್ರೀನಿಧಿ ನನ್ನ ಆಫೀಸ್ ಹತ್ರ ಆ್ಯಕ್ಚುಲಿ ಮೇಜನ್ ಮಾಲ್ಟ್ ಅಂತ ಪಬ್ ಇದೆ, ಅಲ್ಲಿಗೆ ಹೋಗಿದ್ವಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಫುಡ್ಡು ಓಕೆ ಆಗಿತ್ತು, ಆ್ಯಂಬಿಯನ್ಸ್ ಚೆನ್ನಾಗಿದೆ. 3 ಇಯರ್ಸ್ ಆಯಿತು ನಾನು ಮತ್ತು ಸುಪ್ರಿಯಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲ, ತುಂಬ ಖುಷಿ ಆಯಿತು. ಸುಪ್ರಿಯಂಗೂ ತುಂಬ ಖುಷಿ ಆಯಿತು. ಬೆಂಗಳೂರಿಗೆ ಬರ್ತೀನಿ ಅಂತ ಸುಪ್ರಿಯಂಗೆ ಗೊತ್ತಾದ ತಕ್ಷಣ ನನಗೆ ಪಿಂಗ್ ಮಾಡಿ ಹೇಳಿದಾಗ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಬರ್ತಾಳೆ, ಯಾವಾಗ ಟೈಮ್ ಬರುತ್ತೆ ಅಂದರೆ ನಮ್ಗೆ 1 ಮಂತ್ ಮುಂಚೆನೇ ಇನ್ಫಾರ್ಮ್ ಮಾಡಿದ್ಲು. ಸೊ ಬಂದಿದ್ದ ತಕ್ಷಣ ತುಂಬ ಖುಷಿ ಆಯಿತು. ಹಾಗೆ ನನ್ನ ಫ್ರೆಂಡ್ ಶ್ರೀನಿಧಿ ಕೇಳಿದೆ, ಅವ್ನು ನನಗೆ ಒಳ್ಳೆ ಪ್ಲೇಸ್ನ ಸಜೆಸ್ಟ್ ಮಾಡಿಕೊಟ್ಟ. ಸೊ ಅವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. 3 ಜನನೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅಂದರೆ ನನಗೆ ಡಿಫ್ರೆಂಟ್, ಒಂದು ಕಂಪ್ನಿಯಿಂದ ಶ್ರೀನಿಧಿ ಫ್ರೆಂಡು, ಇನ್ನೊಂದು ಕಂಪ್ನಿಯಿಂದ ಸುಪ್ರಿಯಾ ಫ್ರೆಂಡು. ಆ ಗ್ಯಾಪ್ ನನಗೆ ಅನ್ನಿಸ್ಲಿಲ್ಲ. ಸೊ 3 ಜನನೂ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾನು ತುಂಬ ದಿನ ಆಗಿತ್ತು ಈ ಥರ ಪಬ್ಸಿಗೆ ಹೋಗಿ ಫ್ರೆಂಡ್ಸ್ ಜೊತೆ. ಸೊ ಇವತ್ತಂತೂ ನಂಗೆ ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. If I have learned it properly there, then now I could speak proper. Yeah. Okay. No. You eat this. I have chicken. Now it's okay. No. You have this one, na pav. No pav. I thought even something like modak type. Seeing this, I'm feeling very spicy and it's good. I don't know. I am happy. My trip fully completed. Thank you. I don't know when I will go. ಆ್ಯಕ್ಚುಲಿ ಬೇರೆ ಟೈಮೆಲ್ಲ ಹೋದಾಗ ಜಾಸ್ತಿನೇ ಫುಡ್ ಅಂದರೆ ತಿಂತೀನಿ, ಫುಡ್ ಆರ್ಡರ್ ಮಾಡ್ತೀನಿ. ಬಟ್ ಈ ಸಲ ಸ್ವಲ್ಪ ಕಮ್ಮಿನೇ ಫುಡ್ ಆರ್ಡರ್ ಮಾಡಿದ್ದು, ಏಕೆಂದರೆ ತುಂಬ ಜಾಸ್ತಿ ಮಾತಾಡೋದಿತ್ತಲ್ಲ. ಎಷ್ಟೊಂದು ದಿನ ಆದಮೇಲೆ ಇಬ್ಬರೂ ಸಿಗ್ತಾ ಇರೋದು. ಅಂದರೆ ಎಷ್ಟೊಂದು ದಿನ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಮೀಟ್ ಮಾಡ್ತಿರೋದೇ ಇವತ್ತಿನ ದಿನ ಆಗಿತ್ತು. ಸೊ ತುಂಬ ವಿಷಯಗಳಿತ್ತು ಮಾತಾಡೋದು. ಸೊ ಎಲ್ಲರೂ 3 ಜನ ಸೇರಿಕೊಂಡು ನಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ನ ಮಾತಾಡಿಕೊಂಡು ಹಾಗೆ ಚೆನ್ನಾಗಿ ಚಿಲ್ ಮಾಡ್ತಾ ಇದ್ವಿ. ಸೊ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅರೌಂಡ್ ನಾವು 5 ಹಂಗೆ ಮೀಟ್ ಆಗಿದ್ದು. ಸೊ ಆಲ್ಮೋಸ್ಟ್ ನಾವು ಅಲ್ಲಿಂದ ಹೊರಟಾಗ, ಅಂದರೆ ಎಲ್ಲ ಮುಗಿಸ್ಕೊಂಡು ಹೊರಟಾಗ 8 ಗಂಟೆ ಆಗಿತ್ತು. ಸೊ ಇನ್ನು ಆ್ಯಂಬಿಯನ್ಸ್ ಅಂತ ಹೇಳಿದ್ನಲ್ಲ, ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆ್ಯಂಬಿಯನ್ಸ್ಗೋಸ್ಕರನೇ ಒಂದು ಸಲನಾದರೂ ವಿಸಿಟ್ ಮಾಡಬೇಕು ಮೇಜನ್ ಮಾಲ್ಟ್. ಸೊ ಇಲ್ಲಿಂದ ಡಿನ್ನರ್ ಮುಗಿಸ್ಕೊಂಡು ಕಾಂತಿ ಸ್ವೀಟ್ಸ್ ಹತ್ರ ಹೋದ್ವಿ. ಸೊ ಸುಪ್ರಿಯಾ ಕರ್ನಾಟಕಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ. ಸೊ ಯಾರೋ ಅವರಿಗೆ ಮೈಸೂರು ಪಾಕ್ ಫೇಮಸ್ ಅಂತ ಹೇಳಿದರು. ಸೊ ಕಾಂತಿ ಸ್ವೀಟ್ಸಿಗೆ ಕರ್ಕೊಂಡು ಹೋಗಿದ್ದೆ ಮೈಸೂರು ಪಾಕ್ ತೊಗೊಳೋದಕ್ಕೆ. ಸುಪ್ರಿಯಾ ಮುಂಬೈಯಿಂದ ಕಾಂತಿ ಸ್ವೀಟ್ಸಿಗೆ ಬಂದಿರೋದು ಮೈಸೂರು ಪಾಕ್ ತೊಗೊಂಡು ಹೋಗೋದಕ್ಕೆ. ಸೊ ಮೈಸೂರು ಪಾಕು ಕರ್ನಾಟಕದಲ್ಲಿ ಫೇಮಸ್ ಅಂತ ತಿಳ್ಕೊಂಡು ಬಂದು ನಮ್ಮನ್ನು ಕೇಳಿದ್ದಕ್ಕೆ ನಮ್ಮ ಆಫೀಸ್ ನಿಯರು ಮೈಸೂರು ಪಾಕ್ ಅಂದರೆ ಕಾಂತಿ ಸ್ವೀಟ್ಸ್ ಇತ್ತು, ಅಲ್ಲಿಗೆ ಬಂದಿದ್ದೀನಿ ಕರ್ಕೊಂಡು ಮೈಸೂರು ಪಾಕ್ ತೊಗೊಳೋದಕ್ಕೆ. ಆವಾಗ ಬೆಂಗಳೂರು Very nice. But the traffic is very bad. I don't like. So tomorrow she is leaving from Bangalore. So she did not like the Bangalore traffic, but she likes Bangalore weather and all. Yes, very nice. Okay, then say bye. Bye.
ಸೊ ಯಾರೇ ಬರಲಿ ನಮ್ಮ ಬೆಂಗಳೂರಿಗೆ ಫಸ್ಟು ಅವ್ರು ಕಂಪ್ಲೇಂಟ್ ಮಾಡೋದೇ ಟ್ರಾಫಿಕ್ ಬಗ್ಗೆ. ಬಟ್ ಅವ್ರಿಗೆ ವೆದರ್ ಎಲ್ಲ ತುಂಬ ಇಷ್ಟ ಆಗಿದೆ. ಸುಪ್ರಿಯನ್ಗೂ ತುಂಬ ಇಷ್ಟ ಆಯಿತು ವೆದರು, ಬೆಂಗಳೂರು ವೆದರು ಮತ್ತು ಬೆಂಗಳೂರು ಫುಡ್ಡು ಮತ್ತು ನಾವು ಕರ್ಕೊಂಡು ಹೋಗಿದ್ದ ಪ್ಲೇಸ್ ಎಲ್ಲ ತುಂಬ ಇಷ್ಟ ಆಯಿತು. ಶಿ ವಾಸ್ ವೆರಿ ಹ್ಯಾಪಿ. ಸೊ ನನಗೂ ತುಂಬ ಖುಷಿ ಆಯಿತು. ತುಂಬ ದಿನ ಏನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಲ್ಲ, ಸಖತ್ ಖುಷಿ ಆಯಿತು. ಮತ್ತು ಶ್ರೀನಿಧಿನೂ ನಮ್ಮ ಜೊತೆ ತುಂಬ ಚೆನ್ನಾಗಿ ಜೆಲ್ ಥ್ಯಾಂಕ್ ಯು ಶ್ರೀ. ಮತ್ತು ಶ್ರೀನೇ ನನಗೆ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.